ಮಾತನಾಡ್ಸೋಣ. ಇದು ಎಲ್ಲಿ ಹೋಗಿ ತಲುಪತ್ತೆ, ಇಷ್ಟಕ್ಕೆ ಸೀಮಿತನ? ಮಾತನಾಡೋದಕ್ಕೆ ನಮ್ಮ ಜೊತೆಗೆ SR ಕೇಶವ್ ಅವರು, ಆರ್ಥಿಕ ತಜ್ಞರು, ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. 10 ದಿನದಲ್ಲಿ 8 ರೂಪಾಯಿ ಜಾಸ್ತಿ ಆಯ್ತು, ಆಲ್ಮೋಸ್ಟ್ 8 ರೂಪಾಯಿ. ಎಕ್ಸ್ಪೆಕ್ಟೆಡ್ ಸರ್ ಇದು ಇನ್ನು ಮೇಲಕ್ಕೆ ಹೋಗುತ್ತಾ? ನಾವು ನಿಮ್ ಚಾನೆಲ್ ಅಲ್ಲೇ ಮಾತಾಡುವಾಗ ಒಂದು ಇನಿಷಿಯಲ್ ಆಗಿ ಮಾತಾಡುವಾಗ ಹೇಳಿದ್ವಿ 10 ರಿಂದ 15 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಬೆಲೆ ಏರಿಕೆ ಮೂರ್ ಕಂತುಗಳಲ್ಲಿ ಅಂತ. ಆದ್ರೆ ಒಟ್ಟಿಗೆ ಅದನ್ನ ಹೆಚ್ಚಿದ್ರೆ ಜನಕ್ಕೆ ಅದನ್ನ ಅಡ್ಜಸ್ಟ್ ಆಗೋದು ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಹಂತವಾಗಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ನೀವು ಗಮನಿಸಿದ್ರೆ 1800 ಕೋಟಿ ಇದ್ದಂತ ನಷ್ಟ ಪ್ರತಿದಿನಕ್ಕೆ ಈಗ ಅದು ಕೇಂದ್ರ ಸರ್ಕಾರ 10 ರೂಪಾಯಿ ಬಿಟ್ಟ ಮೇಲೆ ಕಡಿಮೆ ಆಯ್ತು, 1200 ಬಂತು, 1000 ಕೋಟಿಗೆ ಬಂತು, ಪ್ರತಿದಿನ 1000 ಕೋಟಿ ನಷ್ಟ ಆಗ್ತಾ ಇತ್ತು. ಈಗ ಅವ್ರಿಗೆ 450 ರಿಂದ 500 ಕೋಟಿ ರೂಪಾಯಿ ನಷ್ಟ ಆಗ್ತಿರ್ಬೋದು ಇವತ್ತಿಂದ. ನಾನು ಹಿಂದಿನ ಅವ್ರ ಅಂಕಿಅಂಶಗಳನ್ನ ಇವತ್ತಿಗೆ ಲೆಕ್ಕ ಹಾಕಿ ಇವತ್ತು ಏರಿಕೆಗೆ ಲೆಕ್ಕ ಹಾಕಿದ್ರೆ, ಅಂದ್ರೆ ಇವರು ಪ್ರತಿದಿನ ಹೆಚ್ಚು ಕಮ್ಮಿ ಈಗ್ಲೂ ಸಹ ಒಂದು 10 ರೂಪಾಯಿ ಅಷ್ಟು ಪೆಟ್ರೋಲ್ಗೆ ನಷ್ಟ ಅನುಭವಿಸ್ತಾ ಇದ್ದಾರೆ ಪ್ರತಿ ಲೀಟರ್ಗೆ. ಇದು ಹೆಚ್ಚ ಆದ್ಮೇಲೆ ನಾನು ಹೇಳ್ತಿರೋದು ನಿಮ್ಗೆ. ಪ್ರತಿ ದಿನ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಲೀಟರ್ ಪೆಟ್ರೋಲ್ ನಮಗ್ ತಲುಪಿಸುವಾಗ ಅವ್ರಿಗೆ ಬಹುತೇಕ 10 ರೂಪಾಯಿ ಇವತ್ತು ನಷ್ಟ ಆಗ್ತಾ ಇದೆ. ಡೀಸೆಲ್ 35 ರೂಪಾಯಿ ಅಷ್ಟು ನಷ್ಟ ಆಗತ್ತೆ ಅವ್ರಿಗೆ. ಸೊ ಇಷ್ಟು ಅಗಾಧವಾದ ನಷ್ಟವನ್ನ ಅನುಭವಿಸ್ತಾ ನಾವು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಮಾಡುವಾಗ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿನೇ ಇದು ಒಂದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇದೆ. ಜನಕ್ಕೂ ಅನೇಕರಿಗೆ ಅರ್ಥ ಆಗಿದೆ ಏನು ಸ್ಥಿತಿ ಇದೆ ವಿಶ್ವದಲ್ಲಿ, ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಆದ್ರೆ ಏನಾಗತ್ತೆ, ಒಟ್ಟಾರೆಯಾಗಿ ಹಣದುಬ್ಬರ ಕೂಡ ಜಾಸ್ತಿ ಆಗತ್ತೆ. ಜನಜೀವನ ನಡೆಸೋದಕ್ಕೂ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವ್ರಿಗೆ ತುಂಬಾನೇ ಕಷ್ಟ ಆಗತ್ತೆ. ಕಷ್ಟ ಆಗೋದಿಲ್ಲ ಅಂತಲ್ಲ, ಆದ್ರೆ ಇದನ್ನ ಭಾರತ ತನ್ನ ಮೇಲೆ ತಾನು ಹೇರ್ಕೊಂಡಿರೋದಲ್ಲ. ಇದು ಅನಿವಾರ್ಯವಾಗಿ ಸಪ್ಲೈ ಸೈಡ್ ಕನ್ಸ್ಟ್ರೈನ್ಸ್ ಇಂದ ಆಗಿರುವಂತದ್ದಾಗ್ಲಿ. ಭಾರತ ಇದಕ್ಕೆ ಯಾವುದೇ ರೀತಿ ಹೊಣೆಗಾರಿಕೆ ಅಲ್ಲ, ಆದ್ರೆ ಅನುಭವಿಸ್ಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನಾವು ಅನುಭವಿಸ್ತಾ ಇದೀವಿ. ಈಗ ನೀವು ಸುಮ್ನೆ ಹಂಗೆ ಗಮನಿಸಿದ್ರೆ ವಿಶ್ವಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳು ಎಲ್ಲಿ ಈವನ್ ಆಯಿಲ್ ಉತ್ಪಾದನೆ ಮಾಡುತ್ತೆ, ಆ ರಾಷ್ಟ್ರಗಳು ಕೂಡ 40 ರಿಂದ 80%, 85% ಅಷ್ಟು ಅವ್ರವ್ರ ದೇಶಗಳಲ್ಲಿ ಹೆಚ್ಚಳ ಮಾಡಿದ್ದಾರೆ. ಯಾಕೆ ಅವರು ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಗಳ ಹೆಚ್ಚಳ ಆಗಿದೆ. ಮತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರೋಂತೆ ಏನಂದ್ರೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಗಳು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಏನೋ ಈಗ ಸದ್ಯಕ್ಕೆ ಒಂದು ಸ್ಥಿತಿಯಲ್ಲಿ ಒಂದು 103, 104 ನಿಂತ್ಕೊಂಡಿರೋದು ಒಂದು ಖುಷಿ ಇಂಥ ಸ್ಥಿತಿಯಲ್ಲೂ. ಯಾಕೆಂದ್ರೆ ಇನ್ನೇನ್ ಪೀಸ್ ಆಗ್ಬಿಡತ್ತೆ ಅನ್ನುವಂಥದ್ದು, ಹೊರ್ಮುಜ್ ಜಲಸಂಧಿ ಓಪನ್ ಆಗತ್ತಂತೆ ಅಂತ ಒಂದು ಟ್ರಂಪ್ ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟ ಮೇಲೆ ಈವನ್ ಇರಾನ್ ಅವರು ಕೂಡ ಒಂದು ಮೀಡಿಯಾ ಅದನ್ನ ಸ್ಪಂದಿಸಿದ್ರಿಂದ ನಂತರ ಅವರು ಸಾಯಂಕಾಲದಷ್ಟೊತ್ತಿಗೆ ಬೇರೆ ಹೇಳಿದ್ರು. ಅದೊಂದು ಕಾರಣಕ್ಕಾಗಿ ಅದು 103, 104 ಒಂದು ಬ್ಯಾರಲ್ಗೆ ಇದೆ, $103 ಇದೆ. ಒಂದ್ ವೇಳೆ ಅದಕ್ಕಿಂತ ಹೆಚ್ಚಾದ್ರೆ ಇನ್ನೂ ಹೆಚ್ಚು ನಷ್ಟ ಅನುಭವಿಸ್ಬೇಕಾಗತ್ತೆ. ಈ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ರೆ ಒಂದಷ್ಟನ್ನ ಜನಕ್ಕೆ ವರ್ಗಾಯಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಪೂರ್ತಿಯಾಗಿ ಈಗ 10 ರೂಪಾಯಿ ಪ್ರತಿ ಪೆಟ್ರೋಲ್ಗೆ ಅವ್ರಿಗೆ ನಷ್ಟ ಆಗ್ತಿರೋದನ್ನು ವರ್ಗಾಯಿಸ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕು. ಕೇಶವ್ ಸರ್, ಜನರಿಗಿರುವಂತ ಆತಂಕ ಏನು ಅಂತಂದ್ರೆ, ಈಗ 8 ರೂಪಾಯಿ ಜಾಸ್ತಿ ಆಯ್ತು, 7 ರೂಪಾಯಿ 97 ಪೈಸೆ ಪೆಟ್ರೋಲು ಮತ್ತು ಡೀಸೆಲ್ 7 ರೂಪಾಯಿ 81 ಪೈಸೆ ಎಷ್ಟು ಜಾಸ್ತಿ ಆಯ್ತು. ಇಲ್ಲಿಗೆ ನಿಂತ್ರೆ ಓಕೆ, ಇನ್ನೂ ಜಾಸ್ತಿ ಆಗತ್ತಾ ಅಂತ ಭಯ ಇರೋದು ಜನರಿಗೆ, ಎಲ್ಲಿ ಹೋಗಬಹುದು ಅಂತ. ಈಗ 4 ಕಂತಲ್ಲಿ ಜಾಸ್ತಿ ಮಾಡಿದ್ರು, ಈ 4 ಕಂತು 8 ಕಂತು ಆಗತ್ತಾ ಅಂತ ಭಯ ಇರೋದು. ಅಲ್ಲ, 12 ರಿಂದ ಇದೇನಾದ್ರು ಮುಂದುವರೆದ್ರೆ ಇದೇ ತರ 12 ರೂಪಾಯಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 12 to 15 rupees ಟೋಟಲ್ ಆಗಿ ಮೊದ್ಲಿಗೆ ಇದ್ದಿದ್ದಕ್ಕಿಂತ ಇವಾಗ ಏನ್ ನಾವು 7-8 ರೂಪಾಯಿ ಹೆಚ್ಚಳ ಆಗಿದೆ ಅಂತ ಮಾತಾಡ್ತಾ ಇದ್ದೀವಿ. ಇದು ಒಟ್ಟಾರೆಯಾಗಿ 12 ರಿಂದ 15 ರೂಪಾಯಿವರೆಗೂ ಹೆಚ್ಚಳ ಆಗ್ಲಿಕ್ಕೆ ಸಾಧ್ಯ ಇದೆ ಇವಾಗಿನ ಸ್ಥಿತಿಯಲ್ಲಿ. ಒಂದ್ ವೇಳೆ ಅದು ಹೊರ್ಮುಜ್ ಜಲಸಂಧಿಯ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇದಕ್ಕೆ ಒಂದ್ ಸ್ವಲ್ಪ ಸ್ಟೇಬಲ್ ಆಗಿ ಸ್ವಲ್ಪ ದಿನ ಇಟ್ಕೊಂಡು ಹಳೆಯ ನಷ್ಟಗಳನ್ನ ಸರಿದೂಗಿಸ್ಕೊಂಡು ಇಂಟರ್ನ್ಯಾಷನಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಸ್ಟೆಬಿಲೈಸ್ ಆದ್ಮೇಲೆ ಒಂದು 80-90 ಹಿಂಗ್ ಸ್ಟೆಬಿಲೈಸ್ ಆಗ್ತಾ ಬರುತ್ತೆ. ಅದು ಲಾಸ್ಟ್ 70 ಬಂದ್ರೆ ಆಗ ಬಹುಶಃ ಸರ್ಕಾರ ಕೂಡ ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲೂ ಯೋಚನೆ ಮಾಡ್ಬೋದು. ಆದ್ರೆ ಸದ್ಯದ ಏನು ನಮ್ ದುರ್ದೈವ ಏನು ಅಂತಂದ್ರೆ, ಇವಾಗ ನಮ್ಗೆ ಮಾನ್ಸೂನ್ಸ್ ಬರ್ತಾ ಇದೆ, ರೈತರು ಉಳುಮೆ ಮಾಡ್ಬೇಕು. ಈ ಟೈಮಲ್ಲಿ ಇದು ಆಗ್ತಿರೋದು ರೈತರಿಗೆ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದೆ. ಯಾಕಂದ್ರೆ ರೈತರು. ಕೇಶವ್ ಸರ್, ಇನ್ನೊಂದು ವಿಚಾರ ನಿಮ್ಮಿಂದ ಉತ್ತರ ಬಯಸ್ತೀನಿ. ಬಹುಶಃ ಕಾಂಗ್ರೆಸ್ ನಾಯಕರು ಮಾತನಾಡುವಾಗ ಇದನ್ನು ಪ್ರಸ್ತಾಪ ಮಾಡ್ತಾರೆ. $120 ಇತ್ತರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ಗೆ, ಆಗ ನಾವು ಕೊಟ್ಟಿಲ್ವಾ 70 ರೂಪಾಯಿ 80 ರೂಪಾಯಿ ಕೊಟ್ಟಿಲ್ವಾ? ಈಗಿರೋದು $100, $105 ಇದರ ಆಸುಪಾಸಲ್ಲಿದೆ, ಯಾಕೆ ಕೊಡೋದಕ್ಕಾಗಲ್ಲ? ಏನ್ ಹೇಳ್ತೀರಿ ಇದಕ್ಕೆ? ಅಲ್ಲ, ಏನಾಯ್ತು ಅವಾಗ ಹೇಗ್ ಕೊಟ್ಟಿದ್ದು ಅನ್ನೋದನ್ನು ಯೋಚನೆ ಮಾಡ್ಬೇಕು. ಅದನ್ನೇ ವಿವರಿಸಿ ಅಂತ ಹೇಳಿದೆ ನಾನು. ಈಗ ನೀವು ಏನಾದ್ರೂ ಅದಕ್ಕೊಂದು ಬಾಂಡ್ ಅಂತ ಮಾಡಿ ಇವಾಗ ಮುಂದಕ್ಕೆ ಸಾಲ ತಗೊಳ್ಳೋದು ಅಂತ ಇಟ್ಕೊಳ್ಳಿ. ನಾವು ಆಯಿಲ್ ಬಾಂಡ್ಸ್ ಮಾಡ್ಬೋದು ಅಂತ ಇಟ್ಕೊಳ್ಳಿ, ಅವ್ರು ಮಾಡಿದ ತರದಲ್ಲೇ.
ಅವಾಗ ಏನಾಗತ್ತೆ, ಸಾಲದ ಪ್ರಮಾಣ ಮತ್ತೆ ಜಾಸ್ತಿ ಆಗತ್ತೆ. ನಮ್ಮ ಮೇಲೆ ಇದು ಹೊರೆ. ನಾವಿನ್ 10 ವರ್ಷ ಮುಂದಕ್ಕೆ ಹಾಕ್ತಿವಿ, 5 ವರ್ಷ ಮುಂದಕ್ಕೆ ಹಾಕ್ತಿವಿ, 10 ವರ್ಷಕ್ಕೆ ಬಾಂಡ್ಸ್ ತಗೋತೀವಿ ಅಂದ್ರೆ 10 ವರ್ಷದ ನಂತರ ಇದನ್ನ ಪೇ ಮಾಡೋರು ಯಾರು? ನಾನೇ ಪೇ ಮಾಡ್ಬೇಕು, ನಾನ್ ಪೇ ಮಾಡ್ಬೇಕು, ಇಲ್ಲ ನನ್ನ ಮಕ್ಕಳು ಇವ್ರು ಪೇ ಮಾಡ್ಬೇಕು ಅಷ್ಟೇ. ಒಟ್ಟಲ್ಲಿ ಭಾರತದ ನಾಗರಿಕರ ಮೇಲೇನೆ ಇದ್ರ ಹೊರೆ ಬೀಳುತ್ತೆ ಅನ್ನೋಂಥದ್ದನ್ನ ಭಾರತೀಯರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇವನ್ನ ತುಂಬಾ ದಿನ ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ. ಈಗ ನನ್ಗೇನಾದ್ರೂ ಒಂದು 115 ರೂಪಾಯಿ ಮೇಲೆ ಇದು ಹೋಗೋಂತ ಸ್ಥಿತಿ ಬಂದಾಗ ಕೇಂದ್ರ ಸರ್ಕಾರ ಆಗ ವಿಧಿ ಇಲ್ಲದೆ ಬೇರೆ ಏನೋ ಒಂದು ಆಪ್ಷನ್ ಯೋಚನೆ ಮಾಡ್ಬೋದು. ಅಲ್ಲಿವರೆಗೂ ಈಗ ನೀವು ಗಮನಿಸಿದ್ರೆ ನಾನು ನಿಮ್ಗೊಂದು ಅಂಕಿಅಂಶ ಕೊಡ್ತೀನಿ. ಈ ಪ್ರೈವೇಟ್ ಪ್ಲೇಯರ್ಸ್ ಇದಾರಲ್ಲ, ಈ ಶೆಲ್, ನಯಾರ ಇವರೆಲ್ಲ ಇದಾರಲ್ಲ, ಇವರು ಏಕ್ದಮ್ 25 ರೂಪಾಯಿ ಡೀಸೆಲ್ ಹೆಚ್ಚಿಗೆ ಮಾಡಿದ್ರು ಒಂದೇ ಸರಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಹೆಚ್ಚಾಯ್ತು, 25 ರೂಪಾಯಿ ಹೆಚ್ಚು ಮಾಡಿದ್ರು. ಆಮೇಲೆ 7 ರೂಪಾಯಿ 41 ಪೈಸಾ ಲೀಟರ್ಗೆ ಹೆಚ್ಚು ಮಾಡಿದ್ರು. ಇನ್ನು ನಿನ್ನೆ ಮೊನ್ನೆ ನನಗೆ ಅವ್ರದ್ದು ಅಂಕಿಅಂಶ ಇಲ್ಲ, ಇದು 3 ದಿನದ ಹಿಂದಿನ ಅಂಕಿಅಂಶ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಮಾಡಿದಾಗ ಫಸ್ಟ್ ಟೈಮ್ ಡೀಸೆಲ್ ಬೆಲೆ ಏನಿದೆಯಲ್ಲ, ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆಗಿಂತ ಜಾಸ್ತಿ ಆಯ್ತು. ಹೆಚ್ಚು ಕಮ್ಮಿ ಈಗ ನಲ್ಲಿ 123 ರೂಪಾಯಿಂದ 127 ರೂಪಾಯಿವರೆಗೂ ಇದೆ ಡೀಸೆಲ್ ಬಂಕ್ಗಳಲ್ಲಿ. ಹಾಗೇನೆ ಪೆಟ್ರೋಲ್ ಕೂಡ 119ರಿಂದ 123 ರೂಪಾಯಿ ಇದೆ. ಆದ್ರೆ ಅಲ್ಲಿ ಇದರಲ್ಲಿ ಎಸ್ಪೆಷಲಿ ಒಂದು ಕಂಪನಿ, ಪ್ರೈವೇಟ್ ಕಂಪನಿ ಅವ್ರದ್ದು ಒಂದು ಅಂಕಿಅಂಶ ಹೇಳ್ತಾ ಇದ್ದಾರೆ. ಅದನ್ನ ಒಂದು ಎಕನಾಮಿಕ್ ಟೈಮ್ಸ್ ಅಂತ ಒಂದು ಪತ್ರಿಕೆ ಕೂಡ ವರದಿ ಮಾಡಿದೆ. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ನಯಾರದಲ್ಲಿ ಪೆಟ್ರೋಲ್ ಡೀಸೆಲ್ನ ಇಳಿಕೆ ಆಗಿದೆ. ಅವರೆಲ್ಲರೂ ಗವರ್ಮೆಂಟಿನ ಪೆಟ್ರೋಲ್ ಬಂಕ್ಗಳ ಕಡೆಗೆ ಬರ್ತಾ ಇದ್ದಾರೆ. ಆದ್ರೆ ಶೆಲ್ ಅಲ್ಲಿ 4% ಅಷ್ಟು ಪೆಟ್ರೋಲ್ ಇದು ಬೇಡಿಕೆ ಹೆಚ್ಚಾಗಿದೆ ಅಂತ. ಸೊ ಅಂದ್ರೆ ಜನಕ್ಕೆ ಇದ್ರದ್ದು ರಿಯಲೈಸ್ ಆಗ್ತಿದೆ ಅನ್ನುವಂಥದ್ದು ನಾನು ಹೇಳ್ತಿರೋದು ನಿಮ್ಗೆ. ಅಂದ್ರೆ ಇದು ಬೆಲೆ ಹೆಚ್ಚಳ ಆದಾಗ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ತಿರೋದ್ರಿಂದ ತಾವು ತಮ್ಮ ಕೈಲಾದಷ್ಟನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ. ಕೇಶವ್ ಸರ್, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹಿಂದಿನ ಸರ್ಕಾರ ಮಾಡಿತ್ತು ಆಯಿಲ್ ಬಾಂಡ್ ಕೊಡೋದು, ಈ ಸರ್ಕಾರ ಯಾಕೆ ಮಾಡಬಾರದು? ಮುಂದಿನ 10 ವರ್ಷ ಮೆಚೂರ್ ಆಗುವಂತ ಆಯಿಲ್ ಬಾಂಡ್ಗಳನ್ನ ಕೊಡ್ಲಿ, ಸಮಸ್ಯೆನೇ ಇರಲ್ಲ, ನಮಗೆ ಸಮಸ್ಯೆ ಆಗಲ್ಲ ಅಂತ. ಅಲ್ಲ, ನಮ್ಗೆ ಸಮಸ್ಯೆ ಆಗಲ್ಲ ಅಂದ್ರೆ ಯಾರಿಗೆ ಸಮಸ್ಯೆ ಆಗತ್ತೆ? ನಮ್ಗೆ ಸಮಸ್ಯೆ ಆಗೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಮುಂದೆ ನಾವು ಬಡ್ಡಿ ಸಮೇತ ಕಟ್ಟುವಾಗ ಇವತ್ತು ಕಟ್ಟೋದಕ್ಕಿಂತ ನಾವು ದುಪ್ಪಟ್ಟಾಗಿ ಕಟ್ಟಬೇಕಾಗತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ಮತ್ತೆ ಸಾಲ ತಗೊಳ್ಳೋದು ಸುಲಭ. ಸಾಲ ತಗೊಳ್ಳುವಾಗ ಅದೇನೋ ಒಬ್ಬಟ್ಟು ಊಟ ಮಾಡ್ದಂಗೆ ಅಂತಂದಿದೆ, ಹಾಲೋಗರ ಉಂಡಂತೆ ಅಂತ ಒಂದು ಮಾತಿದೆ. ಹಂಗೆ ತಗೊಳ್ಳುವಾಗ ಖುಷಿ, ಬಟ್ ಅದನ್ನ ನೀವು ಪ್ರೊಡಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡದೇ ಇದ್ರೆ, ಅದನ್ನ ಸಾಲ ಯಾವಾಗಲೂ ನಾವು ಯಾವ್ದಕ್ ಮಾಡ್ಬೇಕು? ಸಾಲ ಮಾಡುವಾಗ ಒಂದು ಬ್ರಿಡ್ಜ್ ಕಟ್ತೀನಿ, ಒಂದು ಫ್ಲೈಓವರ್ ಕಟ್ತೀನಿ, ಒಂದು ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ, ಇಲ್ಲ ಎಲ್ಲವನ್ನು ಕಂಪ್ಯೂಟರೈಸ್ ಮಾಡ್ತೀನಿ, ಡಿಜಿಟಲೈಸ್ ಮಾಡ್ತೀನಿ. ಈ ತರದ್ ಏನೋ ಒಂದು ಪ್ರೊಡಕ್ಟಿವ್ ಮಾಡಿದ್ರೆ ನಿಮ್ಗೆ ಆ ಸಾಲದಿಂದ ಲಾಭ ಬರ್ತಾ ಇರುತ್ತೆ. ಈಗ ನಾನು ಬರೀ ಪೆಟ್ರೋಲ್ ಡೀಸೆಲ್ ನ ಕನ್ಸಂಪ್ಷನ್. ಕೇಶವ್ ಸರ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬಹುದು ಬೇಕಿದ್ರೆ, ಬಯಸಿದ್ರೆ ಈ ಕ್ಷಣದಲ್ಲಿ. ಆದ್ರೆ ಏಟು ಬೀಳೋದೇ ಇವತ್ತಲ್ಲ ನಾಳೆ ಬೀಳುತ್ತೆ. ಅವಾಗ ಡಬಲ್ ಏಟ್ ಬೀಳುತ್ತೆ. ಆ ಡಬಲ್ ಏಟ್ ಬೀಳಿಸ್ಕೋಬಾರ್ದು ಅಂತ ಈಗ ಒಂದಷ್ಟು ಜನಕ್ಕೆ ವರ್ಗಾವಣೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಸಿದ್ಧ ಆಗ್ಬೇಕಾಗತ್ತೆ. ಬಟ್ ಆ ಕಾರಣಕ್ಕಾಗಿನೇ ಮೋದಿಜಿ ಅವರು ಆ ಸಲಹೆಗಳನ್ನ ಕೊಟ್ಟಿದ್ದು, ಸಾಧ್ಯ ಆದಷ್ಟು ಮಿತ ವ್ಯಯವನ್ನ ಮಾಡುವ ಪ್ರಯತ್ನ ಮಾಡೋಣ ಅಂತ. ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡೋಣ. ನಮ್ಗೆ ನಾವು 10 ಲೀಟರ್ ಪ್ರತಿ ವಾರ ಯೂಸ್ ಮಾಡ್ತಾ ಇದ್ದವರು ಅಟ್ಲೀಸ್ಟ್ 8 ಲೀಟರ್ ಯೂಸ್ ಮಾಡಕ್ಕೆ ಟ್ರೈ ಮಾಡೋಣ. ಅಟ್ಲೀಸ್ಟ್ ಅಷ್ಟ್ರ ಮಟ್ಟಿಗೆ ಕಾರ್ ಪೂಲಿಂಗ್ ಆಗ್ಬೋದು. 2 ವೀಲರ್ ಕೂಡ ಒಬ್ರು ಹೋಗದೆ ಇಬ್ರು ಹೋಗುವಂತ ಪ್ರಯತ್ನ ಮಾಡೋಣ. ಇನ್ಯಾರಾದ್ರೂ ಜೊತೆಗೆ ಆ ಕಡೆಗೆ ಹೋಗೋದಿದ್ರೆ ಈ ತರದೊಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನಾವ್ ಎಷ್ಟು ವಿಶ್ ಮಾಡ್ಬೋದು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಮಸ್ಯೆ ಬೇಗ ಬಗೆಹರಿದಾಗ ಖಂಡಿತ ಇದು ಸೊಲ್ಯೂಷನ್ ಸಿಗುತ್ತೆ ಅಂತ. ಥ್ಯಾಂಕ್ ಯು SR ಕೇಶವ್ ಸರ್, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಇವತ್ತಿನ ಟ್ರೆಂಡಿಂಗ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.